ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಉಪಚುನಾವಣೆ ಆರಂಭಕ್ಕೂ ಮುನ್ನವೇ ಕ್ಷೇತ್ರದಲ್ಲಿ ಉದ್ಯಮಿ ಬಾಬು ಹೊಸ ಸಂಚಲನ ಮೂಡಿಸಿದ್ದಾರೆ. ಸುಧಾಕರ್ ನಿಧನದಿಂದ ತೆರವಾಗಿರುವ ಹಿರಿಯೂರು ಕ್ಷೇತ್ರದಲ್ಲಿ ಪಕ್ಷೇತರರಾಗಿ ಕಣಕ್ಕಿಳಿಯುವುದಕ್ಕೆ ನಿರ್ಧರಿಸಿರುವ ಬಾಬು ಈಗಿನಿಂದಲೇ ಭರ್ಜರಿ ಮತಬೇಟೆ ಆರಂಭಿಸಿದ್ದಾರೆ. ಇಂದು ಪಟ್ರೇಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ ಬಾಬು ಅವರು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ್ರು. ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ನಾನು ಹಿರಿಯೂರು ಕ್ಷೇತ್ರದ ನಿಮ್ಮ ಮನೆ ಮಗನಾಗಿದ್ದೇನೆ. ನಾನು ಕೂಡ ಶೋಷಿತ ಸಮುದಾಯಗಳ ಮಗನಾಗಿದ್ದೇನೆ ಎಂದರು. ಈ ಬಾರಿಯ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದು ಕ್ಷೇತ್ರದ ಜನತೆ ಆಶೀರ್ವಾದ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಈ ವೇಳೆ ಗ್ರಾಮದ ದೇವಸ್ಥಾನ ನಿರ್ಮಾಣಕ್ಕೆ 1 ಲಕ್ಷ ರೂಪಾಯಿ ಧನ ಸಹಾಯ ಕೂಡ ಮಾಡಿದ್ರು. ಅಭಿಮಾನಿಗಳು ಬೊಮ್ಮನಹಳ್ಳಿ ಬಾಬು ಪರ ಜೈಕಾರವನ್ನ ಹಾಕಿದ್ದಾರೆ. ಈ ವೇಳೆ ಬೊಮ್ಮನಹಳ್ಳಿ ಬಾಬು ಅವರನ್ನ ನಮ್ಮ ಪ್ರತಿನಿಧಿ ರಾಜಶೇಖರ್ ಅವರು ಮಾತನಾಡಿಸಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಚುನಾವಣೆ ಸಮೀಪಿಸ್ತಾ ಇದೆ. ಈ ನಡುವೆ ಪಕ್ಷೇತರ ಅಭ್ಯರ್ಥಿಯಾಗಿ ಈಗಾಗಲೇ ಉದ್ಯಮಿ ಅಟಿಕಾ ಗೋಲ್ಡ್ ಬಾಬು ಅವರು ಆ ಕ್ಷೇತ್ರದಾದ್ಯಂತಲೂ ಕೂಡ ಹೊಸ ಸಂಚಲನವನ್ನ ಹುಟ್ಟು ಹಾಕ್ತಾ ಇದ್ದಾರೆ. ಈ ನಡುವೆ ಮಾತನಾಡಲಿಕ್ಕೆ ನಮ್ಮೊಟ್ಟಿಗೆ ಉದ್ಯಮಿ ಅಟಿಕಾ ಗೋಲ್ಡ್ ಬಾಬು ಅವರಿದ್ದಾರೆ. ಸರ್, ಹಿರಿಯೂರು ಭಾಗದಲ್ಲಿ ಈಗಾಗಲೇ ಕಳೆದ ಒಂದು 15 ದಿನಗಳಿಂದಲೂ ಕೂಡ ನಿಮ್ಮ ಸಂಚಾರ ನಿತ್ಯ ನಡೀತಾ ಇದೆ. ಈ ಜನರ ರೆಸ್ಪಾನ್ಸ್ ಹೇಗಿದೆ? ಜನ ನಿಮ್ಮನ್ನು ಯಾವ ರೀತಿಯಾಗಿ ಸ್ವೀಕರಿಸ್ತಾ ಇದ್ದಾರೆ ಅಂತ ನೋಡಿ. ಇವತ್ತೊಂದು ಕಾರ್ಯಕ್ರಮ, ಒಂದು ಚಿಕ್ಕ ಗ್ರಾಮದ ಕಾರ್ಯಕ್ರಮ. ಎಲ್ಲ ನನ್ನ ಕುಲಬಾಂಧವರು ಇದ್ದಾರೆ ಇಲ್ಲಿ. ನೀವೇ ನೋಡಿದ್ದೀರಾ ಅವ್ರ ಮಾತುಗಳು ಹೆಂಗಿತ್ತು ಅಂತ. ಇದು ಈ ಕುಲ, ಈ ಊರು, ಈ ಗ್ರಾಮ ಅಲ್ಲ, ಇಡೀ ಕ್ಷೇತ್ರ ನಾನು ಓಡಾಡ್ತಾ ಇದ್ದೀನಿ. ಎಲ್ಲ ಕಡೆ ಬದಲಾವಣೆ ಬಯಸ್ತಾ ಇದ್ದಾರೆ. ಹಂಗಾಗಿ ಭಾಳ ಚೆನ್ನಾಗಿದೆ ರೆಸ್ಪಾನ್ಸ್. ಕಳೆದ ಬಾರಿಯೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ನೀವು ಸಂಚಾರವನ್ನು ಮಾಡಿದ್ರಿ. ಕೊನೆಯ ಗಳಿಗೆಯಲ್ಲಿ ಈ ಕ್ಷೇತ್ರವನ್ನು ಬಿಟ್ಟು ಹೋಗಿದ್ರಿ. ಇದು ಒಂದು ರೀತಿ ಜನರಲ್ಲಿ ಗೊಂದಲಕ್ಕೆ ಉಂಟಾಗ್ತಾ ಇದೆ. ಈ ಬಾರಿನೂ ಹಂಗೆ ಆಗ್ಬೋದಾ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಸ್ಪಷ್ಟನೆ ಕೊಡೋದಾದ್ರೆ ಸರ್, ಖಂಡಿತ ಕಳೆದ ಬಾರಿ ನಾನು ಬಂದೆ 2018ರಲ್ಲಿ. ಆವತ್ತು ಕೆಲವು ಪಕ್ಷ ನನಗೆ ಸೀಟ್ ಕೊಡ್ತೀನಿ ಅಂತ ಸ್ವಲ್ಪ ಮಿಸ್ಗೈಡ್ ಮಾಡ್ತು. ಫೈನಲಿ ಆ ಪಕ್ಷ ಬೇರೆ ಕಡೆ ಕಳಿಸ್ಕೊಟ್ರು ನನಗೆ. ಒಂದು ಪಕ್ಷದ ಅಡಿಯಲ್ಲಿ ಬಂದರೆ ಏನಾಗುತ್ತೆ, ಸೀಟ್ ಕೊಡೋ ಗಂಟ ಗ್ಯಾರಂಟಿ ಇಲ್ಲ, ಮತ್ತು ಇಲ್ಲಿಂದ ಬೇರೆ ಕಡೆ ಕೂಡ ಕಳಿಸ್ಕೊಡೋ ಸಂಬಂಧ ಇತ್ತು. ಲಾಸ್ಟ್ ಟೈಮು ಜನರಲ್ ಎಲೆಕ್ಷನ್ ಇತ್ತದು, ಇದು ಬೈ ಎಲೆಕ್ಷನ್. ಹಂಗಾಗಿ ನಾನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಯಾವ ಪಕ್ಷದ್ದು ಸೀಟ್ ಬೇಡ ನನಗೆ. ನನ್ನ ಕುಳಗಳೇ 3 ಕುಳಗಳಿದೆ. ನನ್ನ ಸಂಬಂಧ ಜಾತಿಗಳೇ 3 ಜಾತಿ ಇದೆ. ಆ ಜಾತಿಗಳನ್ನ ಇಟ್ಕೊಂಡು ಬೇರೆ ಬೇರೆ ಸಣ್ಣ ಪುಟ್ಟ ಸಮುದಾಯಗಳು ಇಟ್ಕೊಂಡು ಇಂಡಿಪೆಂಡೆಂಟೇ ಮಾಡಿ ಗೆದ್ದು ಬರಬೇಕು ಅಂತ ನನ್ನ ಆಸೆ ಇದೆ. ಈ ಕ್ಷೇತ್ರದಲ್ಲಿ ಸುಧಾಕರ್ ಅವರು ಕೂಡ ಪಕ್ಷೇತರವಾಗಿ ಸ್ಪರ್ಧಿಸಿ ಗೆದ್ದು ಸಚಿವರು ಕೂಡ ಆಗಿದ್ರು. ನೀವು ಕೂಡ ಪಕ್ಷೇತರವಾಗಿ ಸ್ಪರ್ಧಿಸಲಿಕ್ಕೆ ರೆಡಿ ಆಗ್ತಾ ಇದ್ರಿ. ಈ ಜನರ ರೆಸ್ಪಾನ್ಸ್ ಹೇಗೆ ಸಿಗ್ತಾ ಇದೆ ಸರ್? ಸರ್, ಜನ ಎಲ್ಲ ಸಮುದಾಯಗಳು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಆ ಬದಲಾವಣೆ ಮಾಡುವ ಶಕ್ತಿ ಬೊಮ್ಮನಹಳ್ಳಿ ಬಾಬು ಹತ್ರ, ಅಟಿಕಾ ಬಾಬು ಹತ್ರ ಇದೆ ಅಂತ ನಂಬ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕಡೆ ಕೂಡ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ಸರ್, ಪ್ರಮುಖವಾಗಿ ಈಗಾಗಲೇ ನೀವು ಇಲ್ಲಿ ಶಾಸಕರಾದರೆ ಅಥವಾ ಇಲ್ಲಿ ಸ್ಪರ್ಧೆ ಮಾಡಿದರೆ ನಾವು ಒಂದು ಕನಸನ್ನು ಏನು ಇಟ್ಕೊಂಡಿದ್ದೀರಿ? ಏನೆಲ್ಲ ಈ ಕ್ಷೇತ್ರದಲ್ಲಿ ಬದಲಾವಣೆ ಮಾಡ್ಬೋದು ಅನ್ನೋಂಥ ಕನಸೇನಾದರೂ ಒತ್ತಿದ್ದೀರಾ ಅಂತ? ಸರ್, ಖಂಡಿತ ಇದು ಒಂಥರ ಹೃದಯ ಭಾಗ. ಬೆಂಗಳೂರು ಕರ್ನಾಟಕಕ್ಕೂ ಉತ್ತರ ಕರ್ನಾಟಕಕ್ಕೂ ಇಲ್ಲಿ ಒಂದು ಹೈವೇ ಹೆದ್ದಾರಿ ಇದೆ. ಎಲ್ಲ ಕೈಗಾರಿಕಾ ಕಾಮಗಾರಿ ಎಲ್ಲ ಇಲ್ಲಿ ಆಗಿರಬೇಕು. ಇಂಡಸ್ಟ್ರಿಗಳು ಬಂದಿರಬೇಕು ಈ ಕ್ಷೇತ್ರಕ್ಕೆ. ಇಲ್ಲಿ ಬಂದು ನೋಡ್ತೀನಿ, ಯಾವ ಇಂಡಸ್ಟ್ರಿನೂ ಇಲ್ಲ. ಇಲ್ಲಿ ಒಂದು ದೊಡ್ಡ ಡ್ಯಾಮ್ ಇದೆ. ಆ ಡ್ಯಾಮು ಒಂದು ಭಾಗಕ್ಕೆ ನೀರು ಕೊಡ್ತಾ ಇದೆ, ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಸ್ಟೇಟಿಗೆ ನೀರು ಹೋಗ್ತಾ ಇದೆ. ಈ ತಾಲೂಕಿಗೆ ನೀರಿಲ್ಲ, ಕುಡಿಯೋ ನೀರು ವ್ಯವಸ್ಥೆ. ಆ ಕಾರಣಕ್ಕೆ ನನ್ನ ಮೊದಲನೇ ಹೆಜ್ಜೆ ಏನಿರುತ್ತೆ ಅಂದರೆ, ನಾನು ಗೆದ್ದು ಬಂದರೆ ಫಸ್ಟು ನಮ್ಮ ಕೆರೆ ಕಟ್ಟೆಗಳು ತುಂಬಬೇಕು. ಹಿರಿಯೂರು ತಾಲೂಕಲ್ಲಿ ಒಂದು ಗ್ರಾಮ ಇಂಥ ಗ್ರಾಮ ಇರಬಾರ್ದು, ನೀರಿನ ಪ್ರಾಬ್ಲಮ್ ಇದೆ, ನೀರಿನ ಸಮಸ್ಯೆ ಇದೆ ಅಂತ ಬರಬಾರ್ದು. ಆಮೇಲೆ ಇಲ್ಲಿ ಹಲವಾರು ಯುವಕರಿದ್ದಾರೆ, ಯಂಗ್ ಜನ್ರೇಷನ್ ದೊಡ್ಡ ಪ್ರಮಾಣದಲ್ಲಿ ಇದೆ. ಇದನ್ನು ನಾನಿದು ಕೈಗಾರಿಕಾ ಉದ್ಯೋಗಗಳು ಮಾಡಬೇಕು ಇವ್ರಿಗೆ. ಈ ಉದ್ಯೋಗಗಳು ಹುಡ್ಕೊಂಡು ಬೇರೆ ದೇಶಕ್ಕೋ ಬೇರೆ ರಾಜ್ಯಕ್ಕೋ ಬೆಂಗಳೂರಿಗೋ ಹೋಗೋದು ಬೇಡ. ಇಲ್ಲೇ ಹಲವಾರು ಕಂಪ್ನಿಗಳನ್ನ ತಗೊಂಡು ಬಂದು ದೊಡ್ಡ ಇಂಡಸ್ಟ್ರಿಗಳು ಮಾಡ್ಬೋದು. ಅದಕ್ಕೆ ನಾನು ಆದ್ಯತೆ ಕೊಡ್ತೀನಿ. ಈಗಾಗಲೇ ಮನೆ ಭೇಟಿಯನ್ನು ಕೊಡ್ತಾ ಇದ್ರಿ. ಹುಟ್ಟುಹಬ್ಬ ಆಚರಣೆಗಳು ಅಥವಾ ಯಾವುದಾದ್ರೂ ಸಾವು ನೋವಾದಾಗ ಕೂಡ ಕ್ಷೇತ್ರದಾದ್ಯಂತ ಓಡಾಡ್ತಾ ಇದ್ರಿ. ಈಗಾಗಲೇ ಜನ ನಿಮ್ಮನ್ನು ರಿಸೀವ್ ಮಾಡ್ತಾ ಇದ್ದಾರಾ ಅಥವಾ ಜನರ ಸಮಸ್ಯೆಗಳೇನಾದರೂ ನಿಮ್ಮ ಹತ್ರ ಹೇಳ್ತಾ ಇದ್ದಾರಾ ಅಂತ? ಸರ್, ನೋಡಿ, ದಿನ ಬೆಳಗ್ಗೆ ನಾನು ಎಲ್ಲಿ ಇರ್ತಾನೋ ಅಲ್ಲಿ ಜನ ಹುಡ್ಕೊಂಡು ಬಂದುಬಿಡ್ತಾ ಇದ್ದಾರೆ. ಬರೋ ಜನ ಅವ್ರ ಪ್ರಾಬ್ಲಮ್ನ, ಕುಂದುಕೊರತೆಗಳನ್ನ ನನ್ನ ಹತ್ರ ಹೇಳ್ತಾರೆ. ಆದರೆ ಕೂಡ ನನ್ನ ಕೈಯಲ್ಲಿ ಆದಷ್ಟು ಸಹಾಯಗಳು ಮಾಡ್ತಾಯಿದ್ದೀನಿ. ನಾನು ಯಾವುದು ಸರ್ಕಾರಿ ಉದ್ಯೋಗಗಳಲ್ಲ, ಸರ್ಕಾರಿ ಪೋಸ್ಟಲ್ಲಿಲ್ಲ. ಖಂಡಿತ ಜನರ ಹತ್ರ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಜೊತೆ ನಾನು ಇರ್ತೀನಿ.
ನಾನು ಗೆದ್ದು ಬಂದರೆ ನಿಮ್ಮ ಜೊತೆ ಸದಾಕಾಲ ಇರ್ತೀನಂತ ಮಾತು ಕೊಡ್ತೀನಿ. ಅದೇ ಥರ 5 ಹೋಬಳಿಗಳಿದೆ, ಎಲ್ಲ ಹೋಬಳಿಯಲ್ಲೂ ಕೂಡ ಒಂದು ಆಫೀಸ್ ಮಾಡ್ತಾಯಿದ್ದೀನಿ. ಅಲ್ಲಿ ದಿನಾ ಬೆಳಗ್ಗೆ ಯಾರು ಬೇಕಾದ್ರೆ ಬರ್ಬೋದು, ಅವ್ರ ಕುಂದುಕೊರತೆಗಳಿಗೆ ನನ್ನ ಹತ್ರ ಸಹಾಯ ಪಡ್ಕೊಂಡು ಹೋಗ್ಬೋದು. ಬೊಮ್ಮನಹಳ್ಳಿ ಬಾಬು ಅವರು ಈ ಕ್ಷೇತ್ರದಲ್ಲಿ ಗೆದ್ರೆ ಒಂದು ವೇಳೆ ಬೆಂಗಳೂರಿಗೆ ಸೀಮಿತ ಆಗ್ತಾರೆ ಅನ್ನುವಂಥ ಒಂದು ಚರ್ಚೆಗಳು ಕೂಡ ಕ್ಷೇತ್ರದಲ್ಲಿದೆ. ಈ ಬಗ್ಗೆ ಏನು ಸ್ಪಷ್ಟನೆ ಕೊಡ್ತಾರೆ? ಬೆಂಗಳೂರಿಗೆ ಸೀಮಿತ ಆಗೋಕ್ಕೆ ನಾನೇನು ಒಂದು ಅಂಗಡಿ ಮಾಲೀಕ ಅಲ್ಲ. 5 ರಾಜ್ಯಗಳಲ್ಲಿ ಈಗ 200 ಅಂಗಡಿಗಳಿದೆ ಅಟ್ಟಿಕಾ ಗೋಲ್ಡ್, ಅದರ ಮಾಲೀಕ ನಾನು. 200 ಅಂಗಡಿಗಳು ಬೆಂಗಳೂರಲ್ಲಿ ಕೂತ್ಕೊಂಡು ನೋಡೋ ನನಗೆ 2000 ಅಂಗಡಿಗಳಿದ್ದರೆ ಕೂಡ ಹಿರಿಯೂರಲ್ಲೇ ಕೂತ್ಕೊಂಡು ನೋಡೋ ಶಕ್ತಿ ಕೂಡ ದೇವರು ಅಂಬೇಡ್ಕರ್ ಕೊಟ್ಟವು ನನಗೆ. ಸರ್, ಪ್ರಮುಖವಾಗಿ ಈಗಾಗಲೇ ಕೊನೆಯದಾಗಿ ಕೇಳಬೇಕು ಅಂದರೆ, ನೀವು ಪಕ್ಷೇತರರಾಗಿಯೇ ಸ್ಪರ್ಧೆ ಮಾಡ್ತೀರಾ ಅಥವಾ ಯಾವುದಾದ್ರೂ ಪಕ್ಷ ನಿಮ್ಮನ್ನು ಕರೆದು ಟಿಕೆಟ್ ಕೊಡ್ತೀವಿ ಅಂದರೆ ಅಥವಾ ಹೋಗ್ತೀರಾ ಅಂತ? ನೋಡಿ, ನಾನು ಅಭ್ಯರ್ಥಿ ಆಗ್ತೀನಿ. ಯಾವ ಪಕ್ಷಕ್ಕೆ ಹೋಗ್ತೀನೋ ನನಗೆ ಗೊತ್ತಿಲ್ಲ. ಯಾಕಂದರೆ ಎಲ್ಲ ಪಕ್ಷದಲ್ಲಿ ಇರುವ ಸೀನಿಯರ್ಗಳು ನನಗೆ 1-to-1 ಪ್ರಿನ್ಸಿಪಲ್ ಇದ್ದಾರೆ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಕಾಂಗ್ರೆಸ್ ಆಗಲಿ JDS ಆಗಲಿ ಈ ಎರಡೂ ಪಕ್ಷದಲ್ಲಿರುವ ಹೈಕಮಾಂಡ್ಗಳು ಡೈರೆಕ್ಟ್ 1-to-1 ಹಿಂಗೆ ಮಾತಾಡ್ತೀನಿ ನಾನು. ಆ ಕಾರಣಕ್ಕೆ ಯಾವುದೂ ಸಾಧ್ಯ ಇದೆ, ಇಲ್ಲ ಅಂತ ಕೂಡ ಹೇಳೋಕ್ಕಾಗಲ್ಲ. ಬಟ್ ಈ ಸತಿ ನಾನು ಇಲ್ಲಿ ಇವಾಗ ಇಂಡಿಪೆಂಡೆಂಟ್ ಮೋಡಲ್ಲೇ ಬಂದಿದ್ದೀನಿ, ಇಂಡಿಪೆಂಡೆಂಟ್ ಚುನಾವಣೆ ಆಡ್ತೀನಿ. ಇದಿಷ್ಟು ಉದ್ಯಮಿ ಅಟಿಕಾ ಗೋಲ್ಡ್ ಬಾಬು ಅವರ ಮಾತು. ಈಗಾಗಲೇ 100ಕ್ಕೆ 100 ಈ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡ್ತೇನೆ, ಈ ಒಂದು ಜನರ ಆಶೋತ್ತರಗಳನ್ನ ಈಡೇರಿಸ್ತೇನೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.